ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಸಿಲಿಕಾನ್ ಸಿಟಿಯ ವೀಲಿಂಗ್ ಪ್ರಿಯರಿಗೆ ಟ್ರಾಫಿಕ್ ಪೊಲೀಸರು ಶಾಕ್ ಮುಟ್ಟಿಸಲು ನಿರ್ಧರಿಸಿದ್ದಾರೆ. ವೀಲಿಂಗ್ ಮಾಡಬೇಕು ಅಥವಾ ಡ್ರ್ಯಾಗ್ ರೇಸ್ ಮಾಡಬೇಕು ಅನ್ನೋ ಪ್ಲಾನ್ ಇದ್ರೆ ಈ ನ್ಯೂಸ್ ಅನ್ನ ನೀವು ನೋಡಲೇಬೇಕು. ಹಾಗಿದ್ರೆ ಪೊಲೀಸರ ಕಟ್ಟುನಿಟ್ಟಿನ ಕ್ರಮ ಏನು ಅಂತೀರಾ? ಎಲ್ಲಿದೆ ಡೀಟೇಲ್ಸ್? ವೀಲಿಂಗ್ ಪ್ರಿಯರಿಗೆ ಪೊಲೀಸರ ಶಾಕ್. ಕಾನೂನು ಮೀರಿದ್ರೆ ನಿಮ್ಮ ವಾಹನ ಜಪ್ತಿ. ಬೈಕ್ ಮೆಕ್ಯಾನಿಕ್ ಮೇಲೂ ಬೀಳುತ್ತೆ ಕೇಸ್. ಬೆಂಗಳೂರಿನಲ್ಲಿರೋ ವೀಲಿಂಗ್ ಪ್ರಿಯರೇ ಗಮನವಿಟ್ಟು ಕೇಳಿ. ವೀಲಿಂಗ್ ಅಥವಾ ಡ್ರ್ಯಾಗ್ ರೇಸ್ ಮಾಡೋ ಹವ್ಯಾಸ ನಿಮ್ಮ ವಾಹನದ ಮೇಲಿನ ಆಸೆಯನ್ನ ಇವತ್ತೇ ಬಿಟ್ಬಿಡಿ. ಯಾಕಂದ್ರೆ ಇನ್ನು ಮುಂದೆ ನೀವೇನಾದ್ರೂ ವೀಲಿಂಗ್ ಮಾಡಿದ್ದು ಪೊಲೀಸರ ಗಮನಕ್ಕೆ ಬಂದ್ರೆ ನಿಮ್ಮ ವಾಹನವನ್ನೇ ಜಪ್ತಿ ಮಾಡ್ತಾರೆ. ಜೊತೆಗೆ ಆರ್ಟಿಒಗೆ ನೋಟಿಸ್ ನೀಡಿ ನಿಮ್ಮ ವಾಹನದ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿಸ್ತಾರೆ. ಈ ಬೆಂಗಳೂರು ನಗರದಲ್ಲಿ ನಮ್ಮ ಯುವ ಪೀಳಿಗೆಯವರು ಈ ವೀಲಿಂಗ್ ಮತ್ತು ಡ್ರ್ಯಾಗ್ ರೇಸಿಂಗ್ ಇದರ ಒಂದು ಇದಕ್ಕೆ ಮರಳಾಗಿ ಅನೇಕ ಸಂದರ್ಭಗಳಲ್ಲಿ ಬಹಳಷ್ಟು ಸಾವು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಈ ವೀಲಿಂಗ್ ಮತ್ತು ಡ್ರ್ಯಾಗ್ ರೇಸಿಂಗ್ ಬಗ್ಗೆ ಬೆಂಗಳೂರು ನಗರ ಸಂಚಾರ ಪೊಲೀಸ್ ವತಿಯಿಂದ ನಾವು ಕಟ್ಟುನಿಟ್ಟಿನ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಳ್ತಾ ಇದ್ದಾವೆ. ಇಂತಹ ಪ್ರಕರಣಗಳು ಎಲ್ಲೆಲ್ಲಿ ಬೆಳಕಿಗೆ ಬರ್ತಾ ಇದ್ದಾವೆ ಅಂತಹ ವ್ಯಕ್ತಿಗಳ ಮೇಲೆ ಪ್ರಕರಣವನ್ನು ದಾಖಲಿಸುವುದರ ಜೊತೆಗೆ ಆ ವಾಹನವನ್ನು ಸೀಸ್ ಮಾಡ್ತಕ್ಕಂಥದ್ದು. ಮಾಮೂಲಿ ಬೈಕ್ಗಳಲ್ಲಿ ವೀಲಿಂಗ್ ಅಥವಾ ಡ್ರ್ಯಾಗ್ ರೇಸ್ ಮಾಡೋದು ಕಷ್ಟ. ಅದಕ್ಕಾಗಿಯೇ ವೀಲಿಂಗ್ ಪ್ರಿಯರು ಮೆಕ್ಯಾನಿಕ್ ಶಾಪ್ಗೆ ತೆರಳಿ ತಮ್ಮ ಬೈಕ್ಗಳನ್ನು ಆಲ್ಟ್ರೇಷನ್ ಮಾಡಿಸಿಕೊಳ್ತಾರೆ. ಹಾಗಾಗಿ ಪೊಲೀಸರು ಮೆಕ್ಯಾನಿಕ್ಗಳ ಮೇಲೂ ಕ್ರಮಕ್ಕೆ ಮುಂದಾಗಿದ್ದಾರೆ. ಯಾವುದಾದ್ರೂ ವಾಹನಗಳನ್ನ ವೀಲಿಂಗ್ ಅಥವಾ ಡ್ರ್ಯಾಗ್ ರೇಸ್ಗೆ ಅನುಕೂಲವಾಗುವಂತೆ ಆಲ್ಟ್ರೇಷನ್ ಮಾಡಿದ್ರೆ ಮೆಕ್ಯಾನಿಕ್ ಮೇಲೂ ಕೇಸ್ ಜಡಿಯೋಕೆ ಸಿದ್ಧತೆ ನಡೆಸಿದ್ದಾರೆ. ಮತ್ತು ಆ ವಾಹನವನ್ನು ಈ ಡಿಫೆಕ್ಟಿವ್ ಅಂದರೆ ಆ ವಾಹನ ಆಲ್ಟರ್ ಯಾರು ಮಾಡಿರ್ತಾರೆ, ಅಂದರೆ ಈ ವೀಲಿಂಗ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅದರ ಒಂದು ಮೆಕ್ಯಾನಿಕಲ್ ಇದನ್ನು ಚೇಂಜ್ ಮಾಡಿರ್ತಾರೆ. ಸೊ ಅಂಥ ಮೆಕ್ಯಾನಿಕ್ಗಳು ಯಾರಿದ್ದಾರೆ ಅವರ ಮೇಲೂ ಪ್ರಕರಣ ದಾಖಲಿಸ್ತಕ್ಕಂಥದ್ದು. ಜೊತೆಗೆ ಆ ವೀಲಿಂಗ್ ಮಾಡೋರ ಜೊತೆಯಲ್ಲಿ ಯಾರಾದರೂ ಪಿಲಿಯನ್ ರೈಡರ್ ಇದ್ದಾರೆ ಅವರನ್ನು ಕೂಡ ಈ ಪ್ರಕರಣದಲ್ಲಿ ಅಕ್ಯೂಸ್ಡ್ ಆಗಿ ಮಾಡ್ತಕ್ಕಂಥದ್ದು. ಸೊ ಹಾಗೇನೆ ಆ ವಾಹನವನ್ನು ಸೀಸ್ ಮಾಡಿ ಆ ವಾಹನದ RCಯನ್ನು ಕ್ಯಾನ್ಸಲ್ ಮಾಡಲಿಕ್ಕೆ RTO ಅಧಿಕಾರಿಗಳಿಗೆ ಬರೀತಕ್ಕಂಥದ್ದು. ಈ ಕೆಲವೊಂದು ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಈಗಾಗಲೇ ಈ ರೀತಿಯ 3 ಅಥವಾ 4 ಪ್ರಕರಣಗಳು ಬೆಂಗಳೂರಿನ ಕೆಲವು ಪೊಲೀಸ್ ಠಾಣೆಗಳಲ್ಲಿ ವರದಿಯಾಗಿದ್ದಾವೆ. ವೀಲಿಂಗ್ ಮತ್ತು ಡ್ರ್ಯಾಗ್ ರೇಸ್ಗೆ ಬ್ರೇಕ್ ಹಾಕಲು ಇಂತಹ ಕಠಿಣ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಯಾರಾದರೂ ವೀಲಿಂಗ್ ಮಾಡೋದು ಗಮನಕ್ಕೆ ಬಂದ್ರೆ 103 ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಿಂದ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬೆಂಗಳೂರಿನಲ್ಲಿ ರಸ್ತೆ ನಿರ್ವಹಣೆ ತುಂಬಾನೇ ಕಷ್ಟ. ಯಾಕಂದ್ರೆ ಒಂದ್ ಕಡೆಯಿಂದ ರಸ್ತೆ ರಿಪೇರಿ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆಯಿಂದ OFC ಕೇಬಲ್ ಹಾಕಲು ದೂರಸಂಪರ್ಕ ಸಂಸ್ಥೆಗಳು ಚೆನ್ನಾಗಿರೋ ರಸ್ತೆಗಳನ್ನ BBMPಗೆ ಗೊತ್ತಿಲ್ಲದ ಹಾಗೆ ಅಗೆದು ಹಾಕ್ತಾರೆ. ಇದಕ್ಕೊಂದು ಉದಾಹರಣೆ ಅಂದ್ರೆ ಆಂಧ್ರದ ಮೆಟ್ರೋ ಸ್ಟೇಷನ್ ರಸ್ತೆ. ಹೀಗೆ ಅಲ್ಲಲ್ಲಿ ಗುಂಡಿ ಆಗ್ದಿರೋದನ್ನ ನೋಡಿದ್ರೆ ಯಾವುದೋ ರಸ್ತೆ ದುರಸ್ತಿ ಮಾಡಿದ್ದಾರೇನೋ ಅನ್ಸೋದು ಸಹಜ. ಆದ್ರೆ ಇದು ರಾಜಾಜಿನಗರ ಮೆಟ್ರೋ ಸ್ಟೇಷನ್ ನ ಅವ್ಯವಸ್ಥೆ. ಮೆಟ್ರೋ ಪ್ರಯಾಣ ಆರಂಭವಾಗ್ತಿದ್ದಂತೆ ರಸ್ತೆಗೆ ಕೂಡ ಹೊಸದಾಗಿ ಡಾಂಬರ್ ಹಾಕಲಾಯಿತು. ಆದ್ರೆ 1.5 ತಿಂಗಳಲ್ಲಿಯೇ ಈ ರಸ್ತೆಯನ್ನ ವೋಡಾಫೋನ್ ಕಂಪನಿಯವರು ಅಗ್ದಿದ್ದಾರೆ. ಹೌದು, ವೋಡಾಫೋನ್ ಕೇಬಲ್ ಹಾಕುವ ಸಲುವಾಗಿ ಮೆಟ್ರೋ ಸ್ಟೇಷನ್ ಕೆಳಗೆ ಉದ್ದಕ್ಕೂ ಡಾಂಬರ್ ಅಗೆದು ಹಾಕಿದ್ದಾರೆ. ಆದ್ರೆ ನಿಯಮದಂತೆ ಹೊಸ ರಸ್ತೆಯನ್ನ 6 ತಿಂಗಳವರೆಗೆ ದುರಸ್ತಿ ಮಾಡುವಂತಿಲ್ಲ, ಯಾವುದೇ ಕೇಬಲ್ ಹಾಕುವಂತಿಲ್ಲ. ಆದ್ರೆ BBMP ಅಧಿಕಾರಿಗಳಿಂದ ಅನುಮತಿ ಪಡೆಯದೆ ವೋಡಾಫೋನ್ ಕಂಪನಿ ಕೆಲಸ ಶುರು ಮಾಡಿದೆ. ಈ ಬಗ್ಗೆ ಮಾಜಿ ಶಾಸಕ ನೇಲಾ ನರೇಂದ್ರ ಬಾಬು BBMP ಆಯುಕ್ತರು ಹಾಗೂ ಜಂಟಿ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಅದರ ಜೊತೆಗೆ ಈ ರೀತಿಯಾಗಿ ಅಧಿಕಾರಿಗಳು ಬೇಜವಾಬ್ದಾರಿಯಾಗಿ ಯಾವುದೋ ಒತ್ತಡಕ್ಕೆ ಖಾಸಗಿ ಕಂಪನಿಗಳಿಗೆ ಸಹಾಯ ಮಾಡಲಿಕ್ಕೋಸ್ಕರ ಇವತ್ತು ಮಾಡಿದ್ದು ರಸ್ತೆ ಆಗಲಿ ಅವ್ರ ಕಂಪ್ನಿ ಕೊಡುವಾಗಲೇ ಮೊದಲನೇ ಪರ್ಮಿಷನ್ ಕೆಲಸ ಮಾಡಾದ್ಮೇಲೆ ಟಾರ್ ಹಾಕ್ಬೋದಾಗಿತ್ತು. ಅದಕ್ಕೆ ನಾನು ಹೇಳ್ತೇನೆ, ಅಧಿಕಾರಿಗಳಿಗೆ ಕೇಳಿದ್ದೇನೆ, ನಾನು ಈವನ್ ಪತ್ರ ಬರೆದಿದ್ದೇನೆ ಕಮಿಷನರ್ಗೆ ಮತ್ತು ಜಾಯಿಂಟ್ ಕಮಿಷನರ್ಗೆ. ಇವತ್ತು ಯಾವತ್ತು ಡೇಟಲ್ಲಿ ನಿಮ್ಗೆ ಪರ್ಮಿಷನ್ ಕೇಳಿದ್ರು, ನೀವು ಪರ್ಮಿಷನ್ ಕೊಟ್ಟಿದ್ದೀರಾ ಇಲ್ವಾ, ಮತ್ತು ಕೊಡೋದಿದ್ರೆ ನೀವು ರಸ್ತೆ ಟಾರ್ ಹಾಕಿನ ಮುಂಚೆ ಕೊಡ್ಬೋದಾಗಿತ್ತು.
ಅಲ್ಲಲ್ಲಿ ಗುಂಡಿ ಬಿದ್ದಿರೋದ್ರಿಂದ ವಾಹನ ಸವಾರರಿಗೂ ಸಮಸ್ಯೆ ಆಗ್ತಿದೆ. ಕೇಬಲ್ ಹಾವಳಿಯಿಂದ ಚೆನ್ನಾಗಿರೋ ರಸ್ತೆಗಳು ಅಧೋಗತಿಗೆ ತಲುಪಿದ್ರೂ ಪಾಲಿಕೆ ಅಧಿಕಾರಿಗಳು ಮಾತ್ರ ಸುಮ್ಮನಿದ್ದಾರೆ. ಈ ಟಾರ್ ನೀವು ಇಲ್ಲೇನು ಕಾಣ್ತಾ ಇದ್ದೀರಿ, ಈ ಟಾರ್ ಹಾಕಿ ಬರೀ 2 ತಿಂಗಳು, ಬಹುಶಃ 2 ತಿಂಗಳ ಮೇಲೆ ಒಂದು 8 ದಿನ ಆಗಿರ್ಬೋದು. 8 ದಿನದಲ್ಲಿ ಇದನ್ನ ಮತ್ತೆ ವೊಡಾಫೋನ್ ಕೇಬಲ್ ಅವರು ಮತ್ತೆ ಪೈಪ್ ಹಾಕ್ಲಿಕ್ಕೆಲ್ಲ ಕೆತ್ತು ಕಂಪ್ಲೀಟ್ ಆಗಿ ಪೂರ್ತಿ ರೋಡನ್ನ ಮತ್ತೆ ಹಾಳು ಮಾಡೋಗಿದ್ದಾರೆ. ಅವರು BBMPನವರು ಪರ್ಮಿಷನ್ನೇ ಕೊಡ್ಕೂಡ್ದು, ಇಲ್ಲ ಅಂದ್ರೆ ಹೊಸ ರೋಡ್ ಟಾರ್ ಹಾಕಕ್ಕಿಂತ ಮುಂಚೆ ಅವ್ರಿಗೆ ಪರ್ಮಿಷನ್ ಕೊಡಬೇಕಾಗಿತ್ತು. ಇಲ್ಲದ್ರೆ ಅವ್ರಿಗೆ ಈ ರೀತಿ ಪರ್ಮಿಷನ್ನೇ ಕೊಡಬಾರ್ದಾಗಿತ್ತು. ಹಿಂಗೆ ಪರ್ಮಿಷನ್ ಕೊಟ್ಟ ಮೇಲೆ ಅಟ್ಲೀಸ್ಟ್ ಅವ್ರ ಹತ್ರ ಏನು ಡಿಪಾಸಿಟ್ ಹಣ ತಗೊಂಡಿರ್ತಾರೆ, ಅದರಿಂದ ಇದನ್ನು ಕ್ಲೀನರು ಮಾಡಿಸ್ಬೇಕು ಅಂತಿತ್ತು, ಅದೂ ಮಾಡಿಸಿಲ್ಲ. ಪ್ರಮುಖ ರಸ್ತೆಯ ಬಗ್ಗೆ ಪಾಲಿಕೆ ಗಮನ ಕೊಡದೇ ಇದ್ರೆ ಇನ್ನುಳಿದ ರೋಡ್ಗಳ ಪಾಡೇನ್ ಹೇಳಿ. ಇನ್ನಾದ್ರೂ BBMP ನಿದ್ದೆಯಿಂದ ಎದ್ರೆ ಪ್ರಯಾಣಿಕರು ನಿಟ್ಟುಸಿರು ಬಿಡಬಹುದು. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ರೇಣುಕಾ ಪ್ರಸಾದ್ ಜೊತೆ ಮಮತಾ ಮಾರ್ಧಾಳ, ಸುವರ್ಣ ನ್ಯೂಸ್. ಸುಖ ಇರ್ಲಿ ದುಃಖ ಇರ್ಲಿ ಫೇಸ್ಬುಕ್ ಟ್ವಿಟರ್ನಲ್ಲಿ ಹಂಚಿಕೊಳ್ಳೋದು ಇತ್ತೀಚೆಗೆ ಫ್ಯಾಷನ್ ಆಗ್ಬಿಟ್ಟಿದೆ. ಕೆಲವರು ಕವನ ಬರೆದು ಫೇಸ್ಬುಕ್ನಲ್ಲೇ ಅಪ್ಡೇಟ್ ಮಾಡ್ತಾರೆ. ಈ ಕವನಗಳಿಗೆ NGO ಒಂದು ಹಾಡುಗಳ ರೂಪ ಕೊಟ್ಟಿದೆ. ಈ ಸುದ್ದಿಯನ್ನ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರನ್ನ ಮುಗಿಸೋಣ. ನೇರ ದಟ್ಟ ನಿರಂತರ ಸುದ್ದಿಗಾಗಿ ನೋಡ್ತೀರಿ ಸುವರ್ಣ ನ್ಯೂಸ್. ಕವನ ಬರೆಯೋ ಹವ್ಯಾಸ ಇರುವವರೆಲ್ಲ ಅದನ್ನ ಫೇಸ್ಬುಕ್ಗೆ ಅಪ್ಲೋಡ್ ಮಾಡ್ತಾರೆ, ಸ್ಟೇಟಸ್ ಅಪ್ಡೇಟ್ ಮಾಡಿ ಸುಮ್ಮನಾಗ್ತಾರೆ. ಆದ್ರೆ ಅವಿರತ NGO ಸಂಸ್ಥೆ ಹಾಗಲ್ಲ. ಫೇಸ್ಬುಕ್ಗೆ ಜನರೇ ಬರೆದು ಹಾಕಿರೋ ಕವನಗಳನ್ನ ಸಂಗ್ರಹಿಸಿದೆ. ಇದಕ್ಕೆ ರಾಗ ಯುವ ಪ್ರತಿಭೆಗಳಿಂದ ಸಂಯೋಜಿಸಿ ಮಾಡಿಸಿದೆ. ರಾಮಚಂದ್ರ ಹಡಪದ್ ಮತ್ತು ಸ್ಪರ್ಶ ಈ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ಕಾರಣ ಫೇಸ್ಬುಕ್ಕಲ್ಲಿ ಕಾಣಿಸುವಂತಹ ಕವಿತೆಗಳನ್ನು ಸಂಗೀತದ ಮೂಲಕ ಸಮುದಾಯದ ಮಧ್ಯೆ ಬರಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದು. ಸಂಗೀತ ಅಂತನ್ನೋದು ಮನಸ್ಸಲ್ಲಿ ಒಂದು ಸಂಗತಿಯನ್ನು ತಗೊಳ್ಳೋಕ್ಕಿರುವಂಥ ಅದ್ಭುತವಾದ ಉಪಾಯ. ಏನನ್ನು ಬೇಕಾದರೂ ತಗೊಳ್ಬೋದು ಸಂಗೀತದ ಮೂಲಕ. ಇವತ್ತು ಫೇಸ್ಬುಕ್ ಕವಿತೆಗಳು ಸಂಗೀತಕ್ಕೆ ಬರ್ತಾ ಇವೆ. ಅವಿರತ ಅದಕ್ಕೆ ಒಂದು ವೇದಿಕೆಯನ್ನು ಏರ್ಪಾಡು ಮಾಡಿದೆ. ರಾಮಚಂದ್ರ ಹಡಪದ ಅನ್ನುವಂಥ ಅದ್ಭುತ ಗಾಯಕ ಈ ಕವಿತೆಗಳನ್ನು ಹಾಡ್ತಾ ಇದ್ದಾರೆ. ಇದನ್ನು ಕೇಳ್ತೇನೆ ಒಂದು ರೋಮಾಂಚನದ ಅನುಭವ ಆಗುತ್ತೆ ನನಗೆ. ಬೆಂಗಳೂರಿನ ಕೆಂಗಲ್ ಹನುಮಂತಯ್ಯ ಕಲಾಮಂದಿರದಲ್ಲಿ ಈ ವಿಶಿಷ್ಟ ಕಾರ್ಯಕ್ರಮ ನಡೆಯಿತು. ತಮ್ಮ ಮನಸ್ಸಿನ ಭಾವನೆಗಳನ್ನು ಕವನದ ಮೂಲಕ ವ್ಯಕ್ತಪಡಿಸುತ್ತಿದ್ದ ಕವಿ ಹೃದಯಗಳನ್ನ ಈ ಮೂಲಕ ಅವಿರತ ಸಂಸ್ಥೆ ಅಭಿನಂದಿಸಿದೆ. ಸಾಹಿತ್ಯ ಸಂಸ್ಕೃತಿಗೂ ಕೂಡ ಗಮನ ಕೊಡ್ತಾ ಇರೋದಿದೆಯಲ್ಲ, ಇದು ಬಹಳ ವಿಶೇಷವಾಗಿ ಕಾಣ್ತಾ ಇದೆ. ಇದು ಬಹಳ ನನಗಂತೂ ಬಹಳ ಅಭಿಮಾನ ಮೂಡುವಂತಹ ಸಂಗತಿ, ಅವಿರತ ಮಾಡ್ತಾ ಇರೋಂಥ ಈ ಕಾರ್ಯಕ್ರಮ. ಇವತ್ತು ನಡೀತಾ ಇರೋ ಈ ಕಾರ್ಯಕ್ರಮ ಕೂಡ ಬಹಳ ವಿಶೇಷವಾಗಿದೆ. ಇಲ್ಲಿ ನಮ್ಮ ಯುವ ಜನರ ಒಂದು ನಾಡಿ ಮಿಡಿತವನ್ನು ಸಂಗೀತದ ಮೂಲಕ ಹಿಡಿಯುವಂಥ ಒಂದು ಪ್ರಯತ್ನವನ್ನು ಇವತ್ತು ಈ ಕಾರ್ಯಕ್ರಮ ನಾನು ನೋಡಿದಾಗ ಅನ್ನಿಸ್ತು. ಒಟ್ನಲ್ಲಿ ಫೇಸ್ಬುಕ್ ಕವನಗಳೇ ರಂಗಗೀತೆ ಮತ್ತು ಭಾವಗೀತೆಗಳ ರೂಪದಲ್ಲಿ ಹೊರಬಂದಿರೋದು ವಿಶೇಷ. ಜನರಂತೂ ಇಳಿ ಸಂಜೆಯಲ್ಲಿ ಈ ಇಂಪಾದ ಹಾಡುಗಳಿಗೆ ತಲೆದೂಗಿದ್ರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಲೋಕೇಶ್ ಜೊತೆ ಪವನ್ ಕುಮಾರ್ ಪಟೇಲ್, ಸುವರ್ಣ ನ್ಯೂಸ್.